ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಣಗುನೆ ಸೊಪ್ಪಿನ ಪಲ್ಯ ಮಾಡೋಣ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಬನ್ನಿ ರುಚಿಕರವಾದ ಒಣಗುನೆ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಇದು ಚಪಾತಿಗಂತೂ ಸೂಪರಾಗಿರ್ತದೆ. ನೋಡಿ, ಒಣಗುನೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಒಣಗುನೆ ಸೊಪ್ಪನ್ನ ಸೋಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು 4-5 ಸಲ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ತೊಗೊಬೇಕು. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಕೊಬ್ಬರಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ತೊಗರಿಬೇಳೆನ ಸ್ವಲ್ಪ ನೆನೆಸ್ಕೊಬೇಕು. ಈ ಸಾರು ಮಾಡ್ತೀವಲ್ಲ ತೊಗರಿಬೇಳೆ, ಅದನ್ನು ಒಂದು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಹಾಕಿ ಒಂದು ಅರ್ಧ ಅವರ್ ಮುಂಚೆನೇ ನೆನೆಸ್ಕೊಬೇಕು. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ತದನಂತರ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು. ಈ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ನೋಡಿ, ಸಾಸಿವೆ ಜೀರಿಗೆ ಎಲ್ಲ ಚಟ್ ಅಂತ ಸಿಡಿದಾದ್ಮೇಲೆ ಈಗ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಕರಿಬೇವು, ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಬೋದು. ಜಾಸ್ತಿ ಏನು ಖಾರ ಇಡಿಸೋದಿಲ್ಲ ಇದಕ್ಕೆ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಸಹ ಹಾಕಿ ಈ ರೀತಿ ಫ್ರೈ ಮಾಡ್ಕೊಬೇಕು. ಇದು ಮಾಡೋದಕ್ಕಂತೂ ಭಾಳ ಈಸಿಯಾಗಿ ಮಾಡ್ಕೊಬೋದು, ತಿನ್ನೋದಕ್ಕಂತೂ ರುಚಿಯಾಗಿರ್ತದೆ. ನೋಡಿ, ಇವಾಗ ನೆನೆಸ್ಕೊಂಡಿದ್ವಲ್ಲ ತೊಗರಿಬೇಳೆನ, ಅದನ್ನು ಸೇರಿಸ್ಕೊಬೇಕು. ಈ ತೊಗರಿಬೇಳೆನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಬೇಕು. ಈಗ ಈ ತೊಗರಿಬೇಳೆ ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡೋಣ ನಾವು. ಈ ಸೊಪ್ಪನ್ನೆಲ್ಲ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿರ್ಬೇಕು ನಾವು. ಈಗ ನೋಡಿ, ಅರಶಿನ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಅರಶಿನ ಪುಡಿನ ಸೇರಿಸ್ಕೊಳ್ಳಿ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಡಿ. ಈ ಉಪ್ಪನ್ನ ಸೇರಿಸ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಉಪ್ಪೆಲ್ಲ ಎಲ್ಲ ಕಡೆನೂ ಇಳಿಬೇಕು, ಆಗ ಬೇಳೆ ಎಲ್ಲ ಬೇಗ ಸಾಫ್ಟಾಗಿ ಹೋಗುತ್ತೆ. ಈ ರೀತಿಯಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಒಂದು ಸ್ವಲ್ಪ ಬೇಳೆ ಬೇಯಬೇಕಲ್ವ, ತೊಗರಿಬೇಳೆ, ಅದಕ್ಕೋಸ್ಕರ ಒಂದೇ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 5 ನಿಮಿಷ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಈ ರೀತಿ ಬೇಯ್ತಾ ಬಂದಿದೆ ನೋಡಿ. ಈಗ ನೀರು ಸಹ ಡ್ರೈ ಆಗಿದೆ ನೋಡಿ. ಈಗ ಕಟ್ ಮಾಡ್ಕೊಂಡಿರುವಂಥ ಒಣಗುನೆ ಸೊಪ್ಪು, ಕೊತ್ತಂಬರಿ ಎರಡೂ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಒಣಗುನೆ ಸೊಪ್ಪನ್ನ ಸೇರಿಸ್ಕೊಳ್ಳಿ ಈ ರೀತಿಯಾಗಿ. ನೋಡಿ, ಇವಾಗ ಎಲ್ಲ ಸೊಪ್ಪನ್ನ ಈ ರೀತಿ ಸೇರಿಸ್ಕೊಂಡ್ಮೇಲೆ ಇದು ಕರಗೋಗುತ್ತೆ. ಇದು ನೋಡಿ, ಒಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಬೇಗ ಸಾಫ್ಟಾಗಿ ಹೋಗುತ್ತೆ ಇದು. ಈಗ ತುರಿದಿರುವಂಥ ಕೊಬ್ಬರಿ, ಕೊತ್ತಂಬರಿ ಎಲ್ಲವನ್ನು ಸೇರಿಸ್ಕೊಳ್ಳಿ ಈ ರೀತಿಯಾಗಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 5 ನಿಮಿಷ ಹೈ ಫ್ಲೇಮಲ್ಲೇ ಇಟ್ಕೊಂಡಿರಿ, ಆಗ ಕರೆಕ್ಟಾಗಿ ಕರಗೋಗುತ್ತೆ ಈ ಸೊಪ್ಪೆಲ್ಲ. ನೋಡಿ, ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ವಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಬನ್ನಿ. ನೋಡಿ, ಸ್ವಲ್ಪ ಸ್ವಲ್ಪ ಕರಗ್ತಾ ಬಂದಿದೆ ನೋಡಿ. ಇವಾಗ ಈ ರೀತಿಯಾಗಿ
ಸೊಪ್ಪೆಲ್ಲ ಕರಗ್ತಾ ಬಂದಿದೆ ನೋಡಿ. ಸ್ವಲ್ಪ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಆಗ ಕರೆಕ್ಟಾಗಿ ಬರ್ತದೆ. ಕುಕ್ಕರಲ್ಲೂ ಮಾಡ್ಕೊಬೋದು, ಕುಕ್ಕರಲ್ಲಿ ಮಾಡಿಕೊಂಡ್ರೆ ಅಷ್ಟೊಂದು ಟೇಸ್ಟಿಯಾಗಿ ಇರೋದಿಲ್ಲ. ಈ ರೀತಿಯಾಗಿ ಕಡಾಯಿಯಲ್ಲೇ ಮಾಡ್ಕೊಳ್ಳಿ, ಆಗ ಸೂಪರಾಗಿ ಬರ್ತದೆ. ಒಂದು 5 ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಡೋಣ ನಾವು. ಆಗ ಬೇಗ ಸಾಫ್ಟಾಗಿ ಬೆಂದ್ಬಿಡ್ತದೆ ಇದು ನೋಡಿ. ಇವಾಗ ಎಷ್ಟು ಬೇಗ ಕರಗಿದೆ ನೋಡಿ ಸೊಪ್ಪೆಲ್ಲ. ನೀರಿನ ಅಂಶನೂ ಇರ್ತದೆ ಸೊಪ್ಪಲ್ಲಿ, ನೀರೇನು ಸೇರಿಸ್ಕೊಬೇಡಿ, ಅದೇ ನೀರು ಕರೆಕ್ಟಾಗಿ ಬರ್ತದೆ. ಪಲ್ಯ ತಾನೇ ಮಾಡ್ತಾ ಇರೋದು, ಅದಕ್ಕೋಸ್ಕರ ನೀರೇನು ಸೇರಿಸ್ಕೊಬಾರ್ದು ನಾವು ಇಲ್ಲಿ. ಪಲ್ಯಕ್ಕೆಲ್ಲ ನೀರು ಸೇರಿಸೋದೇ ಇಲ್ಲ ನೋಡಿ. ಆ ತೊಗರಿಬೇಳೆಯಲ್ಲೇ ಬೇಯಿಸ್ಕೊಂಡಿದ್ವಲ್ಲ ನೋಡಿ, ಇವಾಗ ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿ ಇಕ್ಕಿದ್ವಲ್ಲ, ಅದು ಬೇಗ ಸಾಫ್ಟಾಗಿ ಬೆಂದ್ಬಿಟ್ಟಿದೆ ನೋಡಿ ಸೊಪ್ಪೆಲ್ಲ. ಇದು ಒಂದು 10 ನಿಮಿಷಕ್ಕೆಲ್ಲ ರೆಡಿಯಾಗೋಗುತ್ತೆ ಇದು ನೋಡಿ. ಈಗ ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೊಟ್ಟಿದ್ದೀವಿ, ಇನ್ನೊಂದು ಸ್ವಲ್ಪ ಬೆಂದ್ಬಿಟ್ರೆ ಆಗೋಯ್ತಿದು. ಇನ್ನೊಂದು 2 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟಿಡೋಣ ನೋಡಿ. ಈ ರೀತಿಯಾಗಿ ನೋಡಿ, ಇವಾಗ ಸಾಫ್ಟಾಗಿ ರೆಡಿಯಾಗಿದೆ ನೋಡಿ. ಈಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಮೊದಲೇ ಹಾಕ್ಬಿಟ್ರೆ ಜಾಸ್ತಿ ನೀರು ಬಿಟ್ಕೊಂಡ್ಬಿಡ್ತದೆ, ಅದಕ್ಕೋಸ್ಕರ ಸ್ವಲ್ಪ ಕರಗದಾದ್ಮೇಲೆ ನೋಡ್ಕೊಬೇಕು ಅಳತೆ ಎಷ್ಟಿದೆ ಇದು ಸೊಪ್ಪು ಅಂತ ನೋಡಿಕೊಂಡು, ತದನಂತರ ನಾವು ಸ್ವಲ್ಪ ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಬೇಕು. ಇಲ್ಲಿ ತೊಗರಿಬೇಳೆಗೂ ಉಪ್ಪು ಸೇರಿಸ್ಕೊಂಡಿದ್ವಿ. ಈಗ ಸೊಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ, ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಅಷ್ಟು ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಮೊದಲೇ ಒಂದೇ ಸಲ ಹಾಕ್ಬಿಟ್ರೆ ತೊಗರಿಬೇಳೆ ಉಪ್ಪುಪ್ಪಾಗೋಗುತ್ತೆ. ಅದಕ್ಕೆ ತೊಗರಿಬೇಳೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು, ಇದು ಸೊಪ್ಪೆಲ್ಲ ಕರಗಿದ್ಮೇಲೆ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ನೋಡಿ ಸಾಫ್ಟಾಗಿ ರೆಡಿಯಾಗಿದೆ ನೋಡಿ. ಇದು ಸಿಂಪಲ್ಲಾಗಿದೆ. ಈ ರೀತಿ ರುಚಿಕರವಾದ ಹೊನ್ಗುನೆ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.